ಬೆಳಗ್ಗೆನೆ 6 ಗಂಟೆಗೇನೋ ಕುರಿ ಮೇಯ್ಸೋಣ ಅಂತ ಹೋಗಿದ್ವಿ. ಯಾಕಪ್ಪ ಅಷ್ಟು ಬೇಗ ಕುರಿ ಮೇಯ್ಸೋಕೆ ಹೋಗಿದ್ವಿ ಅಂತ ಅಂದರೆ ಹುರುಳಿ ಕಾಳು ಅಂದರೆ ಇಂಗ್ಲೀಷಲ್ಲಿ ಆರ್ಸ್ ಗ್ರಾಮ್ ಅಂತ ಕರೀತಾರೆ. ಮೈಕ್ರೋಟೈಲಮಾ ಯೂನಿಫ್ಲೋರಮ್ ಅಂತ ಕೂಡ ಕರೀತಾರೆ. ದಿಸ್ ಇಸ್ ದ ಸೈಂಟಿಫಿಕ್ ನೇಮ್. ಸೊ ಇದ್ರದ್ದು ಹಾರ್ವೆಸ್ಟಿಂಗ್ ಎಲ್ಲ ಕಂಪ್ಲೀಟ್ ಆಗಿತ್ತು. ಸೊ ಅದೇನು ಕಲ್ಟಿವೇಟ್ ಮಾಡಿರ್ತೀವಲ್ಲ, ಕಟ್ ಮಾಡಿರ್ತೀವಿ, ಅದೆಲ್ಲ ಕೆಳಗಡೆ ಬಿದ್ದಿರುತ್ತೆ. ಸೊ ಬೇರೆಯವ್ರು ಬಂದು ಕುರಿನ ಅದರಲ್ಲಿ ಮೇಯಿಸ್ಬಿಡ್ತಾರೆ ಅಂತ ಹೇಳಿಬಿಟ್ಟು ಫಸ್ಟ್ ನಾವೇ ಹೋಗಿ ನಮ್ಮ ಕುರಿನ ಅದರಲ್ಲಿ ಮೇಯಿಸ್ತಾ ಇದ್ವಿ. ಸೊ ಈ ಒಂದು ಆರ್ಸ್ ಗ್ರಾಮ್ದು ಯಾವ ಥರ ಅಪ್ಪ ಪ್ರೊಸೆಸ್ಸು ಅಂತ ಅಂದರೆ, ಈ ಒಂದು ಕ್ರಾಪಿಗೆ ಡ್ಯೂರೇಷನ್ 3 months to 4.2 months ಟೈಮ್ ಬೇಕಾಗುತ್ತೆ. ಆ್ಯಂಡ್ ಈ ಒಂದು ಹುರುಳಿಕಾಳು ಏನಿರುತ್ತೆ ಅದನ್ನು ನಾವು ಗಿಡಗಳೇನಿರ್ತವೆ ಆ ಗಿಡಗಳನ್ನ ಆ ಒಂದು ಡ್ಯೂರೇಷನ್ ಕಂಪ್ಲೀಟ್ ಆದಮೇಲೆ ಕಟ್ ಮಾಡ್ಕೊಂಡ್ಬಂದು ಒಂದು ಕಡೆ ರಾಶಿ ಹಾಕಬೇಕು. ಆ್ಯಂಡ್ ಅದು ಚೆನ್ನಾಗಿ ಡ್ರೈ ಆಗೋದಕ್ಕೆ ಬಿಡಬೇಕು. ಸ್ಟಿಕ್ಕಿ ಆಗಿದ್ದರೆ ತೇವ ಇದ್ದರೆ ಪ್ರಾಪರಾಗಿ ಡ್ರೈ ಆಗಿಲ್ಲ ಅಂತಂದರೆ ಸುಮ್ಮನೆ ಗಿಡಗಳೆಲ್ಲ ಹಾಳಾಗಿಬಿಡುತ್ತೆ. ಸೊ ಅದಕ್ಕೆ ಬಿಸಿಲಿಗೆ ಚೆನ್ನಾಗಿ ಡ್ರೈ ಮಾಡೋದಕ್ಕೆ ಬಿಡಬೇಕು. ಅದಾದಮೇಲೆ ಕೆಲವೊಬ್ಬರು ಎಲ್ಲರೂ ರೋಡಿಗೆ ಹಾಕ್ತಾರೆ. ರೋಡಿಗೆ ಯಾಕೆ ಹಾಕ್ತಾರಪ್ಪ ಅಂತಂದರೆ ರೋಡಲ್ಲಿ ಬಿಸಿಲಿಗೆ ಒಣಗಾಕ್ತಾರೆ. ಪ್ಲಸ್ ಆ ರೋಡಲ್ಲಿ ಆ ಕಾರ್ಗಳು ಮತ್ತು ವೆಹಿಕಲ್ಸ್ ಎಲ್ಲನೂ ಆ ಒಂದು ಇದ್ರ ಮೇಲೆ ಓಡಾಡ್ತಾ ಇದ್ದರೆ ಸೊ ಆ ಒಂದು ಮೇಲ್ಗಡೆ ವೇಸ್ಟ್ ಏನಿರುತ್ತೆ ಅದು ಸಪ್ರೇಟ್ ಆಗುತ್ತೆ ಮತ್ತು ಹುರುಳಿಕಾಳು ಸಪ್ರೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಸಪರೇಷನ್ ಈಸಿ ಆಗುತ್ತೆ ಅಂತ ಹೇಳಿ ರೋಡಿಗೆ ಹಾಕ್ತಾರೆ. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಮನೆ ಹತ್ರನೇ ಒಣಗಿಸ್ಕೊತಾರೆ. ಸೊ ಈಗ ಇದ್ರ ವಿಡಿಯೋದಲ್ಲಿ ಏನು ನೋಡ್ತಿರ್ತೀರ, ನಮ್ಮ ಮನೆ ಹತ್ರನೇ ನಾವು ಹಾಕ್ಕೊಂಡಿರ್ತೀವಿ. ಆ್ಯಂಡ್ ನಮ್ಮ ಅಜ್ಜಿ ಎಲ್ಲನೂ ಅದನ್ನ ಕ್ಲೀನ್ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂತ ಅಂದರೆ ಮಳೆ ಬರೋ ಥರ ಇದೆ ಅಂತ ಹೇಳಿ ಅದನ್ನೆಲ್ಲನೂ ಇವಾಗ ಎತ್ತಿಡ್ತಾ ಇದ್ದಾರೆ. ಸೊ ಇದು ಇನ್ನು ಡ್ರೈ ಆಗೋದಕ್ಕೆ ಸ್ವಲ್ಪ ದಿವಸ ಬೇಕಾಗುತ್ತೆ. ಆಮೇಲೆ ಆ್ಯಸ್ ಯೂಶುವಲ್ ಸೇಮ್ ಪ್ರೊಸೆಸ್ನ ಫಾಲೋ ಮಾಡ್ತಾರೆ.